ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಿನ್ನೆ ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ನಿನ್ನೆ ನಮ್ಮೂರಲ್ಲಿ ಕರೆಂಟ್ ಹೊಂಟೋಗಿತ್ತು. ಬೆಳಿಗ್ಗೆ 10 ಗಂಟೆಗೆ ಹೋಗಿ ರಾತ್ರಿ 8 ಗಂಟೆ ಕರೆಂಟ್ ಬಂತು. ಅದರಿಂದಾಗಿ ವ್ಲಾಗ್ ವಿಡಿಯೋಸ್ ಮಾಡ್ಕೊಳೋದಿಕ್ಕಾಗಿಲ್ಲ. ಮತ್ತೆ ಚಾರ್ಜರು ಇರ್ಲಿಲ್ಲ ಫೋನಲ್ಲಿ. ನಿನ್ನೆ ಕರೆಂಟ್ ಇಲ್ದೇ ಇರೋದಕ್ಕೆ ಎಷ್ಟು ಕೆಲಸಗಳು ನನಗೆ ತುಂಡಾಯ್ತು ಗೊತ್ತಾ. ಮತ್ತೆ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೂ ಮುಂಚೆ ನನಗೆ ತುಂಬಾ ಜನ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರೆ ಮಾತ್ರ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ನನಗೆ ತುಂಬಾ ಜನ ಮೆಸೇಜ್ ಮಾಡಿದೀರಾ ಅಕ್ಕ ವಿಡಿಯೋ ಬೇಕು ಅಂತ. ಖಂಡಿತವಾಗ್ಲೂ ಸದ್ಯದಲ್ಲೇ ನಿಮ್ಗೆ ಆ ವಿಡಿಯೋ ಅಪ್ಲೋಡ್ ಮಾಡ್ಕೊಡ್ತೀನಿ. ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗಿ ತುಂಬಾ ತಿಂಗಳೇ ಆಯ್ತು. ಅಲ್ಲಿಗೆ ಹೋದ್ರೆ ಒಂದಿನ ಸ್ಟೇ ಆಗ್ಲೇಬೇಕು. ಈ ಕೆಲ್ಸಗಳಿರೋದ್ರಿಂದ ಅಲ್ಲಿ ಒಂದಿನ ಹೋಗಿ ಸ್ಟೇ ಆಗಕ್ಕೆ ಆಗ್ತಿಲ್ಲ. ನೆಕ್ಸ್ಟ್ ಮಂತ್ ಆದ್ರೂ ಹೋಗಿ ಅಲ್ಲಿ ಒಂದಿನ ಸ್ಟೇ ಆಗ್ಬೇಕು. ನಮ್ಮ ಅಜ್ಜಿ ಫೋನ್ ಮಾಡಿದಾಗೆಲ್ಲಾನು ಬಾ ಊರಿಗೆ ಎಷ್ಟ್ ದಿನ ಆಯ್ತು ಬರ್ನೇ ಇಲ್ವಲ್ಲ ಅಂತ ಬೈತಿದೆ ನಮ್ಮ ಅಜ್ಜಿ. ಆದಷ್ಟು ಬೇಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ನಮ್ಮ ಅಜ್ಜಿ ಮನೆ ಅಂದ್ರೆ ಚಿಕ್ಕರ್ಸಿಂಕೆರೆಗೆ. ಕೋಇನ್ಸಿಡೆನ್ಸ್ ಏನು ಅಂತಂದ್ರೆ ಅಜ್ಜಿ ಮನೆ ಗಂಡನ್ ಮನೆ ಎರಡು ಒಂದೇನೆ. ನಾನ್ ಯಾವತ್ತು ನನ್ ಗಂಡನ್ ಮನೆ ಅಂತ ನಾನು ಹೋಗಲ್ಲ. ಅದು ನಮ್ಮ ಅಜ್ಜಿ ಮನೆ ಅಂತ ಅನ್ಕೊಂಡೆ ನಾನು ಹೋಗೋದು. ಚಿಕ್ಕ ವಯಸ್ಸಿಂದ ಅಜ್ಜಿ ಮನೆ ಅಂತ ಅನ್ಕೊಂಡು ಈಗ ಮದ್ವೆ ಆದ್ಮೇಲೆ ಅದು ನನ್ ಗಂಡನ್ ಮನೆ ಅಂತ ಹೇಳೋಕೆ ನನಗ್ ಮನ್ಸ್ ಬರಲ್ಲ. ನನ್ಗೆ ಯಾವತ್ತಿದ್ದು ನಮ್ಮ ಅಜ್ಜಿ ಮನೆ ಅಂತಾನೆ ನನ್ಗೆ ಬರೋದು ಬಾಯಿಗೆ. ನಾವು ಚಿಕ್ಕವರಿದ್ದಾಗ್ಲೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ನಮ್ಮ ಅಜ್ಜಿ ಬೆಳಗ್ಗೆನೆ ಡೈರಿಗೆ ಹೋಗಿ ಹಾಲ್ ತತ್ತಿದ್ರು. ಭತ್ತ 2 ರೂಪಾಯಿಗೆ ಪಾರ್ಲೇಜಿ ಬಿಸ್ಕೆಟ್ ತಂದ್ಕೊಡೋದು ನಮ್ಮ ಅಜ್ಜಿ. ನಾನ್ ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಬಿಸ್ಕೆಟ್ ತರಲಿಲ್ಲ ಹಾಲ್ ಜೊತೆಗೆ ಅಂತಂದ್ರೆ ನಾನು ಹಾಲೇ ಕುಡಿತಿರಲಿಲ್ಲ. ಆ ರೀತಿ ಹಠ ಮಾಡ್ತಿದ್ದೆ ಅವಾಗ್ಲೇನೆ. ಇನ್ನೊಂದ್ ವಿಷಯ ಏನು ಅಂತಂದ್ರೆ ಈ ಬೇಸಿಗೆ ರಜಾ ದಸರಾ ರಜಾ ಕೊಟ್ಟ ತಕ್ಷಣ ನಮ್ಮ ಅಜ್ಜಿ ಮನೆಗೆ ಓಡ್ ಬಂದ್ಬಿಡ್ತಿದ್ವಿ. ನಮ್ಮ ಅಪ್ಪನ ಮನೇಲಿ ಇದ್ರೆ ನಾನು ಬೆಳ್ಳಗಾಗ್ಬಿಡ್ತಿದ್ದೆ. ನಮ್ಮ ಅಜ್ಜಿ ಮನೆಗ್ ಬಂದ್ರೆ ಕರ್ರಗಾಗ್ಬಿಡ್ತಿದ್ದೆ. ಕರ್ರಗ್ ಯಾಕೆ ಆಗ್ತಿದ್ದೆ ಅಂತಂದ್ರೆ ನಾನ್ ಮನೆಗೆ ಸೇರ್ತಿರ್ಲಿಲ್ಲ. ಬೆಳಿಗ್ಗೆ ಹೋದ್ರೆ ಸಂಜೆ ಬರುನು ಆಟ ಆಡ್ಕೊಂಡು. ನಮ್ಮಪ್ಪನ ಮನೇಲಿ ಇದ್ರೆ ಯಾಕೆ ಬೆಳಗಾಗ್ತಿದ್ದೆ ಅಂತಂದ್ರೆ ನಮ್ಮ ಮನೇಲಿ ಆಟ ಆಡಕ್ಕೆ ಕಳಿಸ್ತಿರ್ಲಿಲ್ಲ, ಹೊರಗಡೆಗೆ ಕಳಿಸ್ತಿರ್ಲಿಲ್ಲ. ಸ್ಕೂಲ್ಗೆ ಹೋಗು ಬಾ ಅಷ್ಟೇ. ಈಗಿನ ಜನರೇಷನ್ ಮಕ್ಕಳೆಲ್ಲ ಜಸ್ಟ್ ಫೋನ್ ಹಿಡ್ದಂಗೆ ಹಿಡ್ದಿರ್ತಾರೆ. ಫೋನ್ ಇಲ್ಲ ಅಂತಂದ್ರೆ ಅವ್ರು ಊಟನೇ ಮಾಡಲ್ಲ. ನಾವು ಚಿಕ್ಕವರೆಲ್ಲ ಆಟ ಆಡ್ತಿದ್ದಂಗೆ ಇವಾಗಿನ ಜನರೇಷನ್ ಮಕ್ಕಳು ಯಾರು ಕೂಡ ಆ ರೀತಿ ಇಲ್ವೇ ಇಲ್ಲ. ಇನ್ನು ಪ್ರಪಂಚ ಇನ್ನು ಯಾವ್ಯಾವ ರೀತಿ ಬದಲಾಗುತ್ತೋ ದೇವ್ರಿಗೆ ಗೊತ್ತಿರುತ್ತೆ. ಜಾಸ್ತಿ ಹಾಳಾಗೋದ್ ಬೇಡ ಅಂತ ನಾ ಕೇಳ್ಕೊಂತೀನಿ. ಪ್ರಪಂಚ ಹಾಳಾಗ್ಬಾರ್ದು ಅಲ್ವಾ, ಅದಕ್ಕೆ.